ಕೇರಳದ ವಯನಾಡು ದುರಂತದ ಬಳಿಕ ಅದೇ ರೀತಿಯಾದಂಥ ಅವಘಡ ಸಂಭವಿಸುವಂಥ ಆತಂಕ ಮಂಗಳೂರಿನಲ್ಲೂ ಇದೆ. ಮಂಗಳೂರಿನ ಕೆತ್ತಿಕಲ್ನಲ್ಲಿ ಗುಡ್ಡ ಕುಸಿತದ ಆತಂಕದಿಂದಾಗಿ ಸಾಕಷ್ಟು ಜನ ನಿವಾಸಿಗಳು ಇಲ್ಲಿ ಭಯಭೀತರಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಅವೈಜ್ಞಾನಿಕವಾಗಿ ಗುಡ್ಡವನ್ನು ಅಗೆದ ಪರಿಣಾಮವಾಗಿ ಇಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಿದೆ. ನಾನೀಗ ಅದೇ ಕೆತ್ತಿಕಲ್ ಗುಡ್ಡದ ಪ್ರದೇಶದಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇದು ಮಂಗಳೂರು ಹೊರವಲಯದ ವಾಮಂಜೂರು ಸಮೀಪದ ಕೆತ್ತಿಕಲ್ ಎನ್ನುವಂಥ ಗುಡ್ಡ. ಇಲ್ಲಿ ಕೆಳಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುತ್ತೆ. ಮಂಗಳೂರಿನ ಬಿಕ್ಕರ್ನಕಟ್ಟೆಯಿಂದ ಕಾರ್ಕಳದ ಸಾನೂರುವರೆಗೂ ಕೂಡ ಚತುಷ್ಪಥ ಹೆದ್ದಾರಿ ಕಾಮಗಾರಿ ನಡೀತಾ ಇತ್ತು. ಆ ಕಾಮಗಾರಿಗಾಗಿ ಇಲ್ಲಿ ಆ ಹೆದ್ದಾರಿ ಪಕ್ಕದಲ್ಲಿರ್ತಕ್ಕಂಥ ಏನು ಈ ಗುಡ್ಡ ಕಾಣಿಸ್ತಾ ಇದೆ, ಇದನ್ನು ಅಗೆಯಲಾಗಿತ್ತು. ಇದರ ಜೊತೆಗೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಗುಡ್ಡವನ್ನು ಅಗೆಯೋದ್ರ ಜೊತೆಗೆ ಇಲ್ಲಿದ್ದಂಥ ಕೆಲವೊಂದಿಷ್ಟು ಮಣ್ಣನ್ನು ಗಣಿಗಾರಿಕೆ ಮಾಡಿ ಸಾಗಿಸಲಾಗಿದೆ ಎನ್ನುವಂಥ ಆರೋಪವೂ ಕೂಡ ಇದೆ. ಹೀಗಾಗಿ ಅವೈಜ್ಞಾನಿಕವಾಗಿ ಇಲ್ಲಿ ಗುಡ್ಡವನ್ನು ಅಗೆದ ಪರಿಣಾಮವಾಗಿ ಈ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಗುಡ್ಡ ಕುಸಿತ ಆಗ್ತಾ ಇದೆ. ಇಲ್ಲಿ ಗಮನಿಸ್ಬೋದು, ಕೆಳಭಾಗದಲ್ಲಿ ಹೆದ್ದಾರಿ ಹಾದು ಹೋಗುತ್ತೆ, ಸಾಕಷ್ಟು ವಾಹನಗಳು ಸಂಚಾರವನ್ನು ಮಾಡ್ತಾ ಇರುತ್ತೆ. ಈಗಾಗಲೇ ಗುಡ್ಡ ಕುಸಿತವಾಗಿ ಮಣ್ಣು ಕೆಳಭಾಗಕ್ಕೆ ಬಿದ್ದಿದೆ. ಒಂದು ವೇಳೆ ಸಂಪೂರ್ಣವಾಗಿ ಈ ಗುಡ್ಡ ಜಾರ್ಕೊಂಡು ಹೋದರೆ ಆ ರಸ್ತೆಗೆ ಬೀಳೋದು ಮಾತ್ರ ಅಲ್ಲದೆ ಮತ್ತೆ ಆ ಕಡೆ ಮುಂಭಾಗದಲ್ಲಿ ಗಮನಿಸ್ಬೋದು ಕೃಷಿ ಜಮೀನು ಇದೆ. ಇದರ ಜೊತೆಗೆ ಅಲ್ಲಿ ಸಾಕಷ್ಟು ಮನೆಗಳು ಕೂಡ, ಇಲ್ಲಿ ಮೇಲ್ನೋಟಕ್ಕೆ ಅಲ್ಲಿ ಮನೆ ಇರೋದು ಇಲ್ಲಿಂದ ಕಾಣಿಸೋದಿಲ್ಲ, ಆದರೆ ಆ ಭಾಗದಲ್ಲಿ ಸಾಕಷ್ಟು ಜನ ಜೀವನವನ್ನು ಕಂಡುಕೊಂಡಿದ್ದಾರೆ. ವಯನಾಡು ರೀತಿಯಲ್ಲಿ ಇಲ್ಲಿಯೂ ಕೂಡ ಅದೇ ಮಾದರಿಯಲ್ಲಿ ಗುಡ್ಡ ಏನಾದರೂ ಜಾರ್ಕೊಂಡು ಹೋದರೆ ಅಲ್ಲಿ ಸಂಪೂರ್ಣವಾಗಿ ಸಾಕಷ್ಟು ಸಾವು ನೋವು ಸಂಭವಿಸುವಂಥ ಆತಂಕ ಇದೆ. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸೇರಿದಂತೆ ಜಿಲ್ಲಾಧಿಕಾರಿಗಳು, ಸಂಸದರು ಸೇರಿದಂತೆ ಇಲ್ಲಿಗೆ ಅನೇಕ ಅಧಿಕಾರಿಗಳು, ಜನಪ್ರತಿನಿಧಿಗಳು ಭೇಟಿ ನೀಡಿದ್ದಾರೆ. ಸ್ವತಃ ದಿನೇಶ್ ಗುಂಡೂರಾವ್ ಅವರೇ ಈ ಒಂದು ಗುಡ್ಡದ ಸದ್ಯದ ಪರಿಸ್ಥಿತಿಯನ್ನು ನೋಡಿ ಆತಂಕಕ್ಕೀಡಾಗಿದ್ದಾರೆ. ಈ ರೀತಿ ಆಗೋದಕ್ಕೆ ಕಾರಣ ಏನು ಎಂಬುದನ್ನು ತನಿಖೆ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಒಂದು ಕಮಿಟಿಯನ್ನು ಕೂಡ ಜಿಲ್ಲಾಡಳಿತಕ್ಕೆ ನೇಮಿಸುವಂತೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಗಮನಿಸ್ಬೋದು, ಈ ಭಾಗದಲ್ಲಿ ಯಾವ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ ಎನ್ನುವಂಥದ್ದು. ಇದರ ಜೊತೆಗೆ ಮರಗಳು ಕೂಡ ಧರಾಶಾಹಿಯಾಗಿ ಬಿದ್ದಿರುವಂಥದ್ದು. ಇಲ್ಲಿ ಈ ಗುಡ್ಡದ ಈ ಭಾಗದಲ್ಲಿ ಮೇಲ್ಭಾಗದಲ್ಲಿ ಕೂಡ ಸಾಕಷ್ಟು ಮನೆ ಇದೆ, ಅಂದರೆ 50ಕ್ಕೂ ಹೆಚ್ಚು ಮನೆ ಇದೆ. ಈ ಕುಸಿತ ಆಗಿರ್ತಕ್ಕಂಥ ಗುಡ್ಡದ ಪ್ರದೇಶ, ಅದರ ಪಕ್ಕದಲ್ಲಿರ್ತಕ್ಕಂಥ ಕಂಪೌಂಡ್ ಪಕ್ಕದಲ್ಲಿ ಹಾದು ಹೋಗಿರ್ತಕ್ಕಂಥ ಒಂದು ಡಾಮರ್ ರಸ್ತೆ. ಆ ಡಾಮರ್ ರಸ್ತೆಯ ಎಷ್ಟು ಸನಿಹದಲ್ಲಿ, ಅಂದರೆ ಸುಮಾರು ಈ ಗುಡ್ಡ ಕುಸಿತ ಆಗಿರ್ತಕ್ಕಂಥ ಜಾಗದಿಂದ ಸುಮಾರು 15 ಫೀಟ್ ದೂರದಲ್ಲಿ ಈ ಮನೆಗಳು ಕೂಡ ಇದೆ. ಸುಮಾರು 12 ಮನೆಗಳು ಈಗ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಎಲ್ಲರೂ ಕೂಡ ಬಂದ್ ಮಾಡಿಕೊಂಡು ಅವರು ಸುರಕ್ಷಿತ ಸ್ಥಳಕ್ಕೆ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಜಿಲ್ಲಾಡಳಿತವೇ ಈ 12 ಮನೆಗಳಿಗೆ ನೋಟಿಸನ್ನು ನೀಡಿರುವಂಥದ್ದು. ಅಂದರೆ ಯಾವ ಕ್ಷಣದಲ್ಲಿ ಗುಡ್ಡ ಕುಸಿತ ಆಗ್ಬೋದು ಎನ್ನುವಂಥದ್ದು ಕೂಡ ಗೊತ್ತಿಲ್ಲ. ಹೀಗಾಗಿ ಅಪಾಯಕಾರಿ ಸ್ಥಿತಿಯಲ್ಲಿರ್ತಕ್ಕಂಥ 12 ಮನೆಗಳಿಗೆ ನೋಟಿಸ್ ಮಾಡಿ ತಾವು ಸುರಕ್ಷಿತ ಸ್ಥಳಕ್ಕೆ ಹೋಗಬೇಕು ಎನ್ನುವಂಥದ್ದನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಹೇಳಿದೆ. ಹೀಗಾಗಿ ಈ 12 ಮನೆಯವರು ಈಗ ಸದ್ಯ ಎಲ್ಲ ಮನೆಯನ್ನು ಬಂದ್ ಮಾಡಿಕೊಂಡು ಅವರ ರಿಲೇಟಿವ್ಸ್ ಮನೆ ಅಥವಾ ಬಾಡಿಗೆ ಮನೆಗೆ ತೆರಳಿದ್ದಾರೆ. ಜಿಲ್ಲಾಡಳಿತವು ಕೂಡ ನೋಟಿಸನ್ನು ನೀಡಿತ್ತು. ಈಗ ಸದ್ಯ ಅಪಾಯ ಇರುವಂಥದ್ದು ಆ ಕಡೆ ಗುಡ್ಡ ಇದೆ, ಅದರ ಸನಿಹದಲ್ಲಿ ಈ ಜನವಸತಿ ಪ್ರದೇಶ ಇದೆ. ಹೀಗಾಗಿ ಆಗಾಗ ಗುಡ್ಡ ಕುಸಿತ ಆಗ್ತಾ ಇದೆ. ಹೀಗಾಗಿ ಸಾಕಷ್ಟು ಭಯಭೀತರಾಗಿದ್ದಾರೆ ಇಲ್ಲಿನ ಜನ. ಇಷ್ಟೊಂದು ಅಂದರೆ ಪ್ರಮುಖವಾಗಿ ಈ ಒಂದು ಹೆದ್ದಾರಿ ಕಾಮಗಾರಿಗೆ ಮಣ್ಣನ್ನು ಅಗದಿರುವಂಥದ್ದು, ಇದರ ಜೊತೆಗೆ ಮಣ್ಣು ಗಣಿಗಾರಿಕೆ ಮಾಡಿರುವಂಥ ಆರೋಪವೂ ಕೂಡ ಇದೆ. ಹೀಗಾಗಿ ಸದ್ಯ ಉನ್ನತ ಮಟ್ಟದ ಒಂದು ಕಮಿಟಿಯನ್ನು ಮಾಡೋದಕ್ಕೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆ ನೀಡಿದ್ದಾರೆ. ಸದ್ಯ ಈ ಮಳೆಗಾಲ ಮುಗಿಯೋವರೆಗೂ ಕೂಡ ಸದ್ಯ ಏನು ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆದರೆ ಮಳೆಗಾಲ ಮುಗಿದ ಬಳಿಕ ಇದಕ್ಕೆ ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದು ತಜ್ಞರ ಸಮಿತಿಯು ಕೂಡ ಬರುತ್ತೆ. ಅವರು ಇಲ್ಲಿಯ ಸದ್ಯ ಈ ಮಣ್ಣಿನ, ಅಂದರೆ ಈಗ ಸದ್ಯ ಏನು ಪರಿಸ್ಥಿತಿ ಇದೆ ಎಂಬುದನ್ನು ಕೂಡ ಅಧ್ಯಯನ ಮಾಡ್ತಾರೆ ಮತ್ತು ಇದಕ್ಕೆ ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೋಬೋದು ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ತಜ್ಞರು ಎಲ್ಲರ ಜೊತೆ ಕೂಡ ಒಂದು ಅಧ್ಯಯನ ಮಾಡಿ ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕೂಡ ಮುಂದಡಿ ಇಡಬೇಕಾಗಿದೆ. ಸದ್ಯ ಇಲ್ಲಿನ ಜನರು ಆತಂಕಗೀಡಾಗಿರುವಂಥದ್ದು ಕೇರಳದ ವಯನಾಡು ದುರಂತ, ಇದರ ಜೊತೆಗೆ ಶಿರೂರಿನಲ್ಲಿ ಆಗಿರ್ತಕ್ಕಂಥ ಗುಡ್ಡ ಕುಸಿತ, ಆ 2 ಘಟನೆಗಳು ಕೂಡ ಇವರ ಕಣ್ಮುಂದೆ ಇದೆ. ಹೀಗಾಗಿ ಅದೇ ರೀತಿಯಾದಂಥ ಘಟನೆಗಳು ಇಲ್ಲಿ ಆಗದೇ ಇರಲಿ ಅನ್ನುವಂಥ ಆಶಯವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.